ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವ ಅಚ್ಚ ಕನ್ನಡದ ಆರಾಧಕರಾದ ಹಿರೇಮಗಳೂರು ಕಣ್ಣನ್ ಗುರುಗಳಿಗೆ ನನ್ನ ಗೌರವ ನಮನ ಸಲ್ಲಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿರುವ ಮಹನೀಯರೇ ಹಾಗೂ ಸಭಿಕ ಮಹಾಶಯರೇ, ನಾವಿಂದು ಇಲ್ಲಿ 9ನೇ ತಾಲೂಕು ಕನ್ನಡ ಅಕ್ಷರ ಜಾತ್ರೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ರಾಮಾಯಣದಲ್ಲಿ ಬರುವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಾತು ನನಗೆ ದೇಶ ಪ್ರಜ್ಞೆ, ದೇಶಭಕ್ತಿಯ ಪ್ರಶ್ನೆ ಬಂದಾಗ ಎಂದೆಂದೂ ಆದರ್ಶವಾಗಿ ಕಾಣುತ್ತದೆ. ಹೌದು, ನನಗೆ ಮಕ್ಕಳ ಗೋಷ್ಠಿಯಲ್ಲಿ ವಿಚಾರ ಮಂಡಿಸಲು ಕೊಟ್ಟಿರುವ ವಿಷಯ ನನ್ನ ದೃಷ್ಟಿಯಲ್ಲಿ ಭವಿಷ್ಯದ ಭಾರತ ಹೀಗಿರಬೇಕೆಂದು. ತುಂಬಿರುವ ಈ ಸಭೆಯಲ್ಲಿ ಪ್ರಾಜ್ಞರಾದ ಹಿರಿಯರ ಮುಂದೆ ನನ್ನ ಮತಿಯ ಮಿತಿಯೊಳಗೆ ವಿಚಾರವನ್ನು ಮಂಡಿಸುತ್ತೇನೆ. ನನ್ನ ದೃಷ್ಟಿಯಲ್ಲಿ ಭವಿಷ್ಯದ ಭಾರತ ಹೀಗಿರಬೇಕು ಎಂದು ಕಲ್ಪಿಸಿಕೊಳ್ಳಬೇಕಾದರೆ ಭೂತ ಹಾಗೂ ವರ್ತಮಾನದಲ್ಲಿ ಭಾರತ ಹೇಗಿತ್ತು ಮತ್ತು ಈಗ ಹೇಗಿದೆ ಎಂಬ ತಿಳುವಳಿಕೆ ತುಂಬಾ ಮುಖ್ಯ ಅಲ್ಲವೇ? ಉತ್ತರದಲ್ಲಿ ಹಿಮಾಲಯ ಶ್ರೇಣಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಗಂಗಾಸಾಗರ ಅರ್ಥಾತ್ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಸಿಂಧೂ ಸಾಗರ ಅರ್ಥಾತ್ ಅರಬ್ಬಿ ಸಮುದ್ರ. ಇವುಗಳ ನಡುವೆ ಇರುವ ಜಂಬೂ ದ್ವೀಪವೇ ನಮ್ಮ ಭಾರತ. ಇದಕ್ಕೆ ಭಾರತ ವರ್ಷ, ಭರತಖಂಡ, ಹಿಂದೂಸ್ತಾನ ಹಾಗೂ ಆಧುನಿಕವಾಗಿ ಇಂಡಿಯಾ ಎಂಬ ಹೆಸರುಗಳಿವೆ. ಹಿಂದಿನ ಕಾಲದಲ್ಲಿ ಇಡೀ ವಿಶ್ವಕ್ಕೆ ಆಚಾರದಿಂದಲೇ ಆದರ್ಶ ಬೋಧಿಸುವ ವಿಶ್ವಗುರುವಾಗಿ ಉಚ್ಚ ಸಂಸ್ಕೃತಿ, ಕಲೆ, ಧರ್ಮದ ನಾಡಾಗಿತ್ತು, ಅಪಾರ ಸಂಪತ್ತಿನ ಬೀಡಾಗಿತ್ತು. ವಿದೇಶಿ ಆಕ್ರಮಣಕಾರರ ನಿರಂತರ ದಾಳಿಗಳ ನಡುವೆಯೂ ತನ್ನ ತನವನ್ನು ಬಿಟ್ಟುಕೊಡದೆ ಅಸ್ತಿತ್ವವನ್ನು ಕಾಪಾಡಿಕೊಂಡೇ ಬಂತು. ಇನ್ನು ವರ್ತಮಾನಕ್ಕೆ ಬಂದರೆ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುತ್ತಾ ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರವಾಗಿ ಇದೀಗ 130 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿಗೆ ಸೇರುತ್ತಿದೆ. ಶತ್ರು ರಾಷ್ಟ್ರಗಳ ಕಿರುಕುಳ, ಅನಕ್ಷರತೆ, ಬಡತನ, ಕೋಮುಗಲಭೆ ಇತ್ಯಾದಿ ಸಮಸ್ಯೆಗಳ ನಡುವೆಯೂ ದೇಶ ಬುದ್ಧ ಗಾಂಧಿ ಹಾಕಿಕೊಟ್ಟ ಶಾಂತಿಯ ಮಾರ್ಗದಲ್ಲಿ ಸಾಗುತ್ತಾ ಇದೀಗ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇಡೀ ವಿಶ್ವದಲ್ಲಿ 5ನೇ ಸ್ಥಾನವನ್ನು ಪಡೆದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರಿಗೆ ಸಂಪರ್ಕ, ಕೃಷಿ ಕೈಗಾರಿಕೆ, ಕ್ರೀಡೆ ಮುಂತಾದವುಗಳಲ್ಲಿ ಹಲವು ವಿಕ್ರಮಗಳನ್ನು ಸಾಧಿಸಿ ಇಡೀ ವಿಶ್ವ ನಮ್ಮ ಕಡೆಗೆ ನೋಡುವಂತೆ ಮಾಡಿದೆ. ಇನ್ನು ಭವಿಷ್ಯದಲ್ಲಿ ಭಾರತ ಹೇಗಿರಬೇಕು? ಅದು ಕಿರಿಯಳಾದ ನನ್ನ ದೃಷ್ಟಿಯಲ್ಲಿ ಕನಸು ಕಾಣಬೇಕೆಂದು, ಅದನ್ನು ನನಸನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಬೇಕೆಂದು ಡಾಕ್ಟರ್ ಅಬ್ದುಲ್ ಕಲಾಂ ರವರು ವಿದ್ಯಾರ್ಥಿಗಳಾದ ನಮಗೆ ಹೇಗೂ ಕರೆಯುತ್ತಿದ್ದಾರಲ್ಲ, ನನ್ನ ಕನಸಿನ ಪ್ರಕಾರ ನಮ್ಮ ದೇಶ ನಿಜವಾದ ಅರ್ಥದಲ್ಲಿ ರಾಮರಾಜ್ಯವಾಗಬೇಕು. ವಿಶ್ವದ ಮುಂಚೂಣಿ ರಾಷ್ಟ್ರಗಳ ಸಾಲಿಗೆ ಸೇರಬೇಕು. ಗತಿಸಿದ ನೆನ್ನೆಗಳ ಅನುಭವದ ಆಧಾರದ ಮೇಲೆ ಹುಟ್ಟಿರದ ನಾಳೆಗಳ ಬಗ್ಗೆ ನನ್ನ ದೇಶ ಮುಂದೆ ಹೀಗೆ ಬೆಳೆಯಬೇಕು ಎಂದು ಆಶಾವಾದಿಯಾಗಿ ಕನಸು ಕಂಡಿದ್ದೇನೆ. ಅದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಸ್ವಾತಂತ್ರ್ಯ ದೊರೆತ 70 ವರ್ಷಗಳಲ್ಲಿ ಭಾರತ ಸಾಗಿ ಬಂದ ದಾರಿ, ತಲುಪಬೇಕಾದ ಗುರಿ ಇವುಗಳನ್ನು ತುಲನೆ ಮಾಡಿದರೆ ನಾವು ಸಾಧಿಸಿರುವುದು ಕೈಯಗಲದಷ್ಟು, ಸಾಧಿಸಬೇಕಾಗಿರುವುದು ಕಡಲಿನಷ್ಟು ಎಂಬುದು ಸ್ಪಷ್ಟವಾಗಿ ನನಗೆ ತಿಳಿದಿದೆ. ಆದರೂ 2025ನೇ ಇಸವಿ ವೇಳೆಗೆ ಇಡೀ ವಿಶ್ವಕ್ಕೆ ನನ್ನ ದೇಶ ದೊಡ್ಡಣ್ಣನಾಗಬೇಕೆಂಬುದೇ ನನ್ನ ಹೆಬ್ಬಯಕೆ. ಹೌದು, ದೊಡ್ಡಣ್ಣನಾಗುವುದು ಯಾವುದರಲ್ಲಿ? ಜನಸಂಖ್ಯೆಯಲ್ಲಂತೂ ಖಂಡಿತ ಅಲ್ಲ, ಬದಲು ಅಭಿವೃದ್ಧಿಯಲ್ಲಿ. ಇದು ಸಾಧ್ಯವಾಗಬೇಕಾದರೆ ನಾವು ಸಾಧಿಸಬೇಕಾಗಿರುವುದು 100ಕ್ಕೆ 100ರಷ್ಟು ಸಾಕ್ಷರತೆ ಹಾಗೂ ಸ್ವಾವಲಂಬನೆ. ಯೋಗ್ಯತೆ, ಉತ್ಕೃಷ್ಟತೆ, ಪ್ರಾಮಾಣಿಕತೆ, ಕರ್ತವ್ಯ ದಕ್ಷತೆ ಹಾಗೂ ಪರಿಶ್ರಮ ಈ ಪಂಚಶೀಲ ಗುಣಗಳನ್ನು ವಿದ್ಯಾರ್ಥಿಗಳಾದ ನಾವೆಲ್ಲರೂ ಮೈಗೂಡಿಸಿಕೊಂಡು ಸಾರ್ಥಕ ಶಿಕ್ಷಣ ಪಡೆದು ಪ್ರತಿಭಾ ಪಲಾಯನ ಮಾಡದೆ ಇಲ್ಲೇ ಬದುಕನ್ನು ಕೊಟ್ಟಿಕೊಂಡು ದೇಶದ ಋಣ ತೀರಿಸಿದರೆ ಬಹುಶಃ ಅದಕ್ಕಿಂತ ದೊಡ್ಡ ದೇಶ ಸೇವೆ ಬೇರೆ ಬೇಕಾಗಿಲ್ಲ. ಭಾರತ ಎಂಬ ಹೆಸರಿನಲ್ಲಿಯೇ ಭಾವ, ರಾಗ, ತಾಳಗಳಿವೆ. ನಾವೆಲ್ಲರೂ ಒಂದೇ ಎಂಬ ಏಕೋಭಾವದಿಂದ, ಧರ್ಮದ ಕಾರಣದಿಂದ ರಾಗ ದ್ವೇಷಗಳಿಗೆ ಒಳಗಾಗದೆ ದೇಶಾಭಿವೃದ್ಧಿಯ ತಾಳ ತಪ್ಪದಂತೆ ಲಯಬದ್ಧವಾಗಿ ದೇಶವನ್ನು ಕಟ್ಟಬೇಕು. ಜಾತಿ, ಮತ, ಕುಲ, ಪಂಥ ಇವುಗಳನ್ನೆಲ್ಲ ಕಿತ್ತೆಸೆದು ಮೊದಲು ನಾನು ಭಾರತೀಯ, ಆಮೇಲೆ ಏನಿದ್ದರೂ ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ಊರು, ನನ್ನ ತಾಲೂಕು, ನನ್ನ ಕುಟುಂಬ, ಕೊನೆಯದಾಗಿ ನಾನು ಎಂಬ ಸಮಷ್ಟಿ ಪ್ರಜ್ಞೆ ಮೂಡಬೇಕು. ಅರ್ಥಾತ್ ಮೊದಲು ನಾನು ರಾಷ್ಟ್ರೀಯ ಪ್ರಜೆ ಎಂಬ ಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ತುಂಬಬೇಕು. ದುಡಿಯದೆ ತಿನ್ನುವುದು ಆರ್ಥಿಕ ಅಪರಾಧವಾದರೆ ದುಡಿದದ್ದನ್ನು ತಾನೊಬ್ಬನೇ ತಿನ್ನುವುದು ಸಾಮಾಜಿಕ ಅಪರಾಧ ಎಂಬ ಮನವರಿಕೆಯನ್ನು ದೇಶವಾಸಿಗಳಿಗೆ ತುಂಬಬೇಕು. 5% ಶ್ರೀಮಂತರ ಮನವೊಲಿಸಿ ಸದೃಢ ರಾಷ್ಟ್ರ ಕಟ್ಟಲು ಅವರ ಸಹಾಯವನ್ನು ಪಡೆಯಬೇಕು. ಶಿಕ್ಷಣವನ್ನು ಜಪಾನ್, ಚೀನಾ, ಫ್ರಾನ್ಸ್, ಜರ್ಮನಿಗಳಲ್ಲಿರುವಂತೆ ಮಾತೃಭಾಷೆಯಲ್ಲಿಯೇ ನೀಡಬೇಕು.
8% ಇಂಗ್ಲಿಷ್ ಭಾಷೆ ಬಲ್ಲವರು, ಉಳಿದ 92% ಜನರು ಬೌದ್ಧಿಕವಾಗಿ ಕೆಳಮಟ್ಟದವರು ಎಂದು ಭಾವಿಸುತ್ತಾರೆ. ಇದನ್ನು ಹೋಗಲಾಡಿಸಿ ದೇಶದಾದ್ಯಂತ ಏಕರೂಪದ ಶಿಕ್ಷಣ ಜಾರಿಗೆ ಬರಬೇಕು. ಆಂಗ್ಲ ಭಾಷಾ ವ್ಯಾಮೋಹಿಗಳಲ್ಲಿ ನನ್ನದೊಂದು ನಮ್ರ ವಿನಂತಿ. ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಪರಿಗಣಿಸಬಹುದೇ ಹೊರತು ಜ್ಞಾನದ ಮಾನದಂಡವೆಂದಲ್ಲ. ಪರೀಕ್ಷೆಗೋಸ್ಕರ ಅಂಕ, ಉದ್ಯೋಗಕ್ಕೋಸ್ಕರ ಶಿಕ್ಷಣ ಎಂಬ ಮನವರಿಕೆಯನ್ನು ಹೋಗಲಾಡಿಸಿ ವಿದ್ಯಾರ್ಥಿಗಳಲ್ಲಿ ಇಂಟೆಲಿಜೆಂಟ್ ಕೋಶನ್ ಜೊತೆಗೆ ಎಮೋಷನಲ್ ಕೋಶನ್ ಬೆಳೆಸುವ ಶೈಕ್ಷಣಿಕ ಪದ್ಧತಿ ಜಾರಿಗೆ ಬರಬೇಕು. ಈಗ ಇರುವ ಮೀಸಲಾತಿಯ ಬಗ್ಗೆ ಮಾತಾಡುವಷ್ಟು ನಾನು ಪ್ರಬುದ್ಧಳಲ್ಲ. ಆದರೂ ನನ್ನ ತಿಳುವಳಿಕೆ ಪ್ರಕಾರ ಜಾತಿ ಆಧಾರಿತ ಮೀಸಲಾತಿಯ ಜೊತೆಗೆ ಪ್ರತಿಭೆ ಹಾಗೂ ಆರ್ಥಿಕ ಸ್ಥಿತಿಗತಿ ಆಧಾರಿತ ಮೀಸಲಾತಿಯು ಬಂದರೆ ಬಹುಶಃ ಪ್ರತಿಭಾ ಪಲಾಯನ ನಿಲ್ಲಬಹುದು. ಜನಸಂಖ್ಯಾ ಸ್ಫೋಟವನ್ನು ನಾವು ತಡೆಗಟ್ಟಲೇಬೇಕು. ಏಕೆಂದರೆ ನಾವು ಎಷ್ಟೇ ಅಭಿವೃದ್ಧಿ ಸಾಧಿಸಿದರೂ ಏರುತ್ತಿರುವ ಜನಸಂಖ್ಯೆ ಅದನ್ನೆಲ್ಲ ಕಬಳಿಸುತ್ತದೆ. ಆದ್ದರಿಂದ ಒಂದೇ ಮಗುವಿನ ಮಿತಿಯನ್ನು ಹೇರಬೇಕು. ಇದನ್ನು ಉಲ್ಲಂಘಿಸಿದವರಿಗೆ ರಾಜಕೀಯವಾಗಿ, ಔದ್ಯೋಗಿಕವಾಗಿ ಪ್ರವೇಶ ನೀಡಬಾರದು. ಹೊಟ್ಟೆಗೆ ಅನ್ನ ನೀಡುವ ರೈತ, ದೇಶ ಕಾಯುವ ಸೈನಿಕ, ಇವರಿಬ್ಬರೇ ನಮ್ಮ ದೇಶದ 2 ಕಣ್ಣುಗಳಿದ್ದಂತೆ. ರೈತ ಕಣ್ಣೀರಿಟ್ಟರೆ ದೇಶದಲ್ಲಿ ರಕ್ತದ ಹೊಳೆಯೇ ಹರಿದೀತು. ಸೈನಿಕರನ್ನು ನಿರ್ಲಕ್ಷಿಸಿದರೆ ನಮ್ಮ ದೇಶ ಮತ್ತೊಮ್ಮೆ ಗುಲಾಮಗಿರಿಗೆ ತಳ್ಳಲ್ಪಟ್ಟಿತು. ಆದ್ದರಿಂದ ಇವರಿಬ್ಬರ ಯೋಗಕ್ಷೇಮ ಕಾಪಾಡುವುದು ತುಂಬಾ ಮುಖ್ಯ. ಬುದ್ಧ, ಗಾಂಧೀಜಿ, ಬಸವಣ್ಣ, ಅಂಬೇಡ್ಕರ್ ಅವರ ಜೀವನ ನಮಗೆ ಮಾದರಿಯಾಗಬೇಕು. ಅವರ ವ್ಯಕ್ತಿ ಪೂಜೆಗಿಂತ ವಿದ್ಯಾರ್ಥಿಗಳಲ್ಲಿ ಅವರ ಅಮರ ಸಂದೇಶ ಬಿತ್ತನೆ ಮಾಡುವ ಯೋಗ ಶಿಕ್ಷಣ, ನೈತಿಕ ಶಿಕ್ಷಣ ಜಾರಿಗೆ ಬರಬೇಕು. ಮಹಾತ್ಮರ ಕಲ್ಲಿನ ಮೂರ್ತಿಗಿಂತ ಅವರ ಜೀವನವೇ ನಮಗೆ ಸ್ಫೂರ್ತಿಯಾಗಬೇಕು. ಜಪಾನಿಯರು, ಜರ್ಮನ್ನರು ದೇಶದಲ್ಲಿ ತಲೆ ಎತ್ತಿ ನಿಂತಿರುವುದೇ ಪರಿಶ್ರಮದ ಪವಾಡದಿಂದ. ಕೆಲಸ ಮಾಡುವ ಸಂಸ್ಕೃತಿ ದೇಶದ ಬಹುದೊಡ್ಡ ಬಂಡವಾಳ. ಆಗ ಜನಸಂಖ್ಯೆ ಕೂಡ ಹೊರೆಯಾಗುವುದಿಲ್ಲ. ಇದಕ್ಕೆ ಚೀನಾವೇ ಉದಾಹರಣೆ. ಆದ್ದರಿಂದ ಮಹಾಪುರುಷರ ಜಯಂತಿಗಳಿಗೆ ಅನಗತ್ಯವಾಗಿ ಸರ್ಕಾರಿ ರಜೆ ರದ್ದು ಮಾಡಿ ಆ ದಿನ ಅವರ ನೆನಪಿನಲ್ಲಿ 2 ತಾಸು ಹೊತ್ತು ಹೆಚ್ಚ ಕೆಲಸ ಮಾಡಿದರೆ ನಾವು ಅವರಿಗೆ ಗೌರವ ಸಲ್ಲಿಸುವುದನ್ನು ನಾನು ಬಯಸುತ್ತೇನೆ. ಮಹಿಳೆಯರನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ಸ್ವಾಮಿ ವಿವೇಕಾನಂದರು. ಆದರೆ ನಾವು ಇವಾಗ ಇಂದಿನ ಪರಿಸ್ಥಿತಿ ನೋಡಿದರೆ ತಲೆ ತಗ್ಗಿಸುವಂತಾಗುತ್ತದೆ. ಮಹಿಳಾ ದೌರ್ಜನ್ಯ, ಅತ್ಯಾಚಾರ ಮುಂತಾದವುಗಳಿಗೆ ಕಠಿಣ ಕಾನೂನು ತಂದು ಅಪರಾಧಿಗಳಿಗೆ ಶೀಘ್ರ ಶಿಕ್ಷೆಯಾಗುವ ಕ್ರಮ ಬರಬೇಕು. ಅಮೆರಿಕಾದ ವೈದ್ಯರಲ್ಲಿ 38%, ನಾಸಾ ವಿಜ್ಞಾನಿಗಳಲ್ಲಿ 36%, ಮೈಕ್ರೋಸಾಫ್ಟ್ನಲ್ಲಿ 34% ಹಾಗೂ IBMನಲ್ಲಿ 28% ಜನ ಭಾರತೀಯರು ಇದ್ದಾರಂತೆ. ಈ ಅಂಕಿಅಂಶ ಹೇಳುವಾಗ ಹೆಮ್ಮೆಯೂ ಆಗುತ್ತದೆ, ನೋವು ಆಗುತ್ತದೆ. ಹೆಮ್ಮೆ ಏಕೆಂದರೆ ಭಾರತೀಯ ಪ್ರತಿಭೆಗಳಿಗೆ ಎಲ್ಲೆಡೆಯೂ ಬೆಲೆ ಇದೆಯಲ್ಲ. ನೋವು ಏಕೆಂದರೆ ಅವರ ಸೇವೆ ನಮ್ಮ ದೇಶಕ್ಕೆ ದಕ್ಕುವುದಿಲ್ಲ. ಭವಿಷ್ಯದಲ್ಲಿ ಹೀಗಾಗಬಾರದು. ಭಾರತೀಯ ಪ್ರತಿಭೆಗಳಿಗೆ ಇಲ್ಲೇ ಅವಕಾಶ ದೊರೆಯಬೇಕು. ದೇಶದ ಅರ್ಧಕ್ಕಿಂತಲೂ ಹೆಚ್ಚು ಸಂಪತ್ತು 5% ಇರುವ ಶ್ರೀಮಂತರಲ್ಲಿ ಸೇರಿದೆ. ತೆರಿಗೆ ವಂಚನೆ ನಮ್ಮ ದೇಶದಲ್ಲಿ ಸಾಮಾನ್ಯ. ಹೀಗಿದ್ದರೆ ದೇಶ ಉದ್ಧಾರ ಹೇಗೆ ಆಗುತ್ತದೆ? ಇವರನ್ನು ಮಟ್ಟ ಹಾಕುವ ಕಾನೂನು ಜಾರಿಗೆ ಬರಬೇಕು. ಯಾರೇ ಆಗಲಿ ತಮ್ಮ ಆದಾಯಕ್ಕೆ ತಕ್ಕಂತೆ ತೆರಿಗೆ ಪಾವತಿಸುವ ಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ಜಾರಿಗೆ ತರಬೇಕು. ಒಂದು ಕಾಲದಲ್ಲಿ ಗುಂಡು ಪಿನ್ನು ಬ್ಲೇಡ್ ಅನ್ನು ಆಮದು ಮಾಡಿಕೊಳ್ಳುತ್ತಿದ್ದ ನಮ್ಮ ರಾಷ್ಟ್ರ ಇದೀಗ ಉಕ್ಕು ಉದ್ಯಮದಲ್ಲಿ 2ನೇ ಸ್ಥಾನದಲ್ಲಿದೆ. ಗೋಧಿ, ಸಕ್ಕರೆ, ಹಾಲು, ಸೈಕಲ್ ಉತ್ಪನ್ನಗಳಲ್ಲಿ ಮೊದಲನೇ ಸ್ಥಾನದಲ್ಲಿ